ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಸಂಜೆ ವ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಸಂಜೆ 6 ಗಂಟೆ ಆಗ್ತಾ ಇದೆ. ಬೇಗನೆ ಡಿನ್ನರ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆಕಾಳು ಸಾರನ್ನ ಮಾಡಿಕ್ತಾ ಇದ್ದೀನಿ. ಇವತ್ತು ಯಜಮಾನ್ರು ಬರ್ತಾ ಇದ್ದಾರೆ, ಬೇರೆ ಊರಿಗೆ ಹೋಗಿದ್ರು ಕೆಲಸದ ಮೇಲೆ. 6 ದಿನ ಆದಮೇಲೆ ಇವತ್ತು ಮನೆಗೆ ಬರ್ತಾರೆ. ಸೊ ಅದಕ್ಕೆ ಅಂತ ಹೇಳಿ ಕಡಲೆಕಾಳು ಜೊತೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ರೈಸು, ಸ್ವಲ್ಪ ರೋಟಿ ಮಾಡ್ತೀನಿ. ಸೊ ಇವಾಗ ಅಡುಗೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಕೆಲವಷ್ಟು ಮಾತುಗಳನ್ನ ಶೇರ್ ಮಾಡ್ಕೊತೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ನನ್ನ ಚಿಕ್ಕ ವಯಸ್ಸಿನಿಂದ ಬುದ್ಧಿ ಬರೋವರೆಗೂ ನಮ್ಮ ಮನೆಯಲ್ಲಿ ಅಂದರೆ ತವರು ಮನೆಯಲ್ಲಿ ನಮ್ಮ ಅಮ್ಮನೇ ಎಲ್ಲ ಡಿಸಿಷನ್ಸ್ನ ತಗೊತಾ ಇದ್ದಿದ್ದು. ಇಂಡಿಪೆಂಡೆಂಟಾಗಿ ಎಲ್ಲ ಡಿಸಿಷನ್ಸ್ನ ತಗೊತಾ ಇದ್ದಿದ್ದು. ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅವರು ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಆಗಿದ್ದರು, ಜವಾಬ್ದಾರಿಯಿಂದ ದೂರ ಹೋಗ್ತಿದ್ರು. ತುಂಬ ಬೇರೆ ಹ್ಯಾಬಿಟ್ಸ್ ಇತ್ತು ಅವ್ರಿಗೆ. ಮತ್ತು ನಾವು ಚಿಕ್ಕವರಾಗಿರೋದ್ರಿಂದ ನಮ್ಮಮ್ಮ ನಮ್ಮ ಹತ್ರನೂ ಏನು ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಅವ್ರಿಗೆ ಆದಷ್ಟು ಎಲ್ಲ ಮ್ಯಾನೇಜ್ ಮಾಡ್ತಿದ್ರು. ಬಟ್ ಬೆಳೀತಾ ಇರೋ ನಾವು ಅಂದರೆ ನಾನಾಗಿರ್ಬೋದು, ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವರ ಒಂದು ಜರ್ನಿಯನ್ನು ಅನಲೈಸ್ ಮಾಡಿದಾಗ ಅವ್ರ ಥರ ಡಿಸಿಷನ್ಸ್ ಯಾವಾಗಲೂ ತಗೋಬಾರ್ದು, ಮತ್ತು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಿದ್ರೋ ಎಲ್ಲನೂ ಆ ಥರ ಮಾಡಬಾರ್ದು ಅನ್ನೋ ಪಾಠನ ಕಲ್ತಿದ್ದೀವಿ ಫ್ರೆಂಡ್ಸ್. ಅದು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಪಾಪ ಅವ್ರದ್ದು ಸಿಚುಯೇಷನ್ ಬೇರೆ ಇತ್ತು. ಮದುವೆ ಆಗಿದ್ದು ಬೇಗನೆ. ನಮ್ಮ ಅಪ್ಪನಿಗೂ ಅಮ್ಮನಿಗೂ ತುಂಬ ಏಜ್ ಡಿಫ್ರೆನ್ಸ್ ಇದೆ. ಮತ್ತು 4 ಜನ ಮಕ್ಕಳನ್ನ 20 ವರ್ಷದ ಒಳಗಡೆನೇ ಅವರು ಹೆತ್ತಿದ್ರು. ಅವ್ರಿಗೆ ಅಪ್ಪಂದು ಸಪೋರ್ಟ್ ಇರಲಿಲ್ಲ. ತುಂಬ ಡ್ರಿಂಕ್ ಮಾಡ್ತಿದ್ರು. ಅವ್ರದ್ದೇ ಒಂದು ಲೋಕ ಇತ್ತು. ಸೊ ನಮ್ಮ ಅಮ್ಮನಿಗೆ ಎಷ್ಟು ತಿಳಿದಿತ್ತೋ ಅಷ್ಟು ಅವ್ರು ಮಾಡ್ತಿದ್ರು. ಬಟ್ ನಾವು ಬೆಳೆಯುವಾಗ ಅಬ್ಸರ್ವ್ ಮಾಡಿದ್ದೇನೆಂದರೆ ಅವರ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸಿಂದ, ಇಲ್ಲಾಂದರೆ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರೋ ಅದರಿಂದ ನಮಗೆ ಪರ್ಸ್ನಲ್ ಆಗಿ ಅಂದರೆ ನಮ್ಮ ಫ್ಯಾಮಿಲಿಗೆ ಪರ್ಸ್ನಲ್ ಆಗಿ ಗ್ರೋತ್ ಆಗಿಲ್ಲ. ಯಾವಾಗ್ಲೂ ಲಾಸೇ ಆಗಿದ್ದು. ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಆಗಿರ್ಬೋದು, ಮಕ್ಕಳ ಎಜುಕೇಷನಲ್ಲಿನೂ ಸಹ ಗ್ರೋತ್ ಆಗಿಲ್ಲ. ಮತ್ತು ಒಂದು ಮನೆ ಮಠ ಮಾಡಿ ಕೊಡೋದ್ರಲ್ಲಿನೂ ಸಹ ಗ್ರೋತ್ ಆಗಿಲ್ಲ. ಇನ್ನು ನಮ್ಮ ಹತ್ರ ಇದ್ದಿದ್ದನ್ನ ಬೇರೆಯವರು ತುಂಬ ಈಸಿಯಾಗಿ ತಗೊಂಡು ಹೋಗ್ಬಿಟ್ರು ಸಹ ಅವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡು ಫೈಟ್ ಬ್ಯಾಕ್ ಮಾಡಿಲ್ಲ. 2 ಕಡೆ ಆಗಿರ್ಬೋದು, ನಮ್ಮ ಅಪ್ಪನ ಕಡೆ ಆಗಿರ್ಬೋದು, ನಮ್ಮ ಅಮ್ಮನ ಕಡೆ ಆಗಿರ್ಬೋದು. ಅವ್ರು ಹಿಂಗಂದ್ರು, ಅವ್ರು ಹಂಗಂದ್ರು ಅಂತ ನಮ್ಮ ಹತ್ರ ಹೇಳ್ತಾರೆ ಅಷ್ಟೇ. ಬಟ್ ಅವ್ರ ಹತ್ರ ಗಟ್ಟಿಯಾಗಿ ನಿಂತ್ಕೊಂಡು ನನಗೆ 4 ಜನ ಮಕ್ಕಳಿದ್ದಾರೆ, ಅದರಲ್ಲಿ 3 ಹೆಣ್ಮಕ್ಳು, 1 ಗಂಡು ಮಗು, ಅವ್ರದ್ದು ಫ್ಯೂಚರ್ ಏನು, ನನ್ನ ಗಂಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ತುಂಬ ಸ್ಟ್ರಾಂಗಾಗಿ ಅವರ ರೀಸನ್ನ ಕೊಡ್ತಾರಲ್ಲ, ವಾದ ವಿವಾದ ಮಾಡ್ತಾರಲ್ಲ, ಆ ಥರ ನಮ್ಮಮ್ಮ ಯಾವಾಗ್ಲೂ ಮಾಡಿದ್ದೇ ಇಲ್ಲ. ಇನ್ನೂ ಎಲ್ಲಾರ್ಗು ಈಸಿಯಾಗಿ ಅವರೇ ಬಿಟ್ಕೊಟ್ರೆ ಹೋಗ್ಲಿ ಬಿಡು, ಅವ್ರು ಮಾಡಿದ ಪಾಪ ಅವ್ರಿಗೆ, ಅವ್ರು ಮಾಡಿದ ಕರ್ಮ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮನ್ನೂ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾವು ಬೆಳೆಯುವಾಗ ಅದನ್ನೆಲ್ಲ ನೋಡಿಬಿಟ್ಟು ಅವರ ಒಂದು ಪರ್ಸ್ನಾಲಿಟಿ ಎಲ್ಲ ನೋಡಿಬಿಟ್ಟು ಕಲ್ತಿದ್ದೇನು ಅಂತ ಅಂದರೆ, ಅವ್ರ ಥರ ಡಿಸಿಷನ್ಸ್ನ ನಾವು ಯಾವಾಗಲೂ ತಗೋಬಾರ್ದು. ನಮಗೇನು ಬೇಡ, ಯಾರ ಹತ್ರನೂ ಜಗಳ ಮಾಡಿ ನಮಗೆ ಇದು ಮಾಡಿಕೊಡು ಅದು ಮಾಡಿಕೊಡು ಅನ್ನೋ ಥಾಟ್ ಇಲ್ಲ. ಬಟ್ ಎಫರ್ಟ್ ಎಲ್ಲಿ, ನಿಮ್ದು ಎಫರ್ಟ್ ಎಲ್ಲಿ? ಯಾಕಂದರೆ ನಾವು ಅಬ್ಸರ್ವ್ ಮಾಡಿದ್ವಿ, ಅವ್ರಿಗೆ ತುಂಬ ಕ್ಲೋಸ್ ಆಗಿರೋರೆ ಅಂದರೆ ನಮ್ಮ ಅಮ್ಮನ ಕಡೆ ಇರೋರೆ ತುಂಬ ಫೈಟ್ ಬ್ಯಾಕ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇಷ್ಟು ಜನನ ಮ್ಯಾನೇಜ್ ಮಾಡಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾಗಿದ್ದನ್ನು ತಗೊಂಡ್ಬಿಡ್ತಾರೆ ಆರಾಮಾಗಿ. ಇನ್ನು ಬೇರೆಯವ್ರನ್ನೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲರೂ ಫೈಟ್ ಬ್ಯಾಕ್ ಮಾಡ್ತಾರೆ. ಬಟ್ ನಮ್ಮಮ್ಮ ಏನಕ್ಕೆ ಫೈಟ್ ಬ್ಯಾಕ್ ಮಾಡ್ತಿಲ್ಲ? ಇವರು ಮಾಡಬೇಕಲ್ವ, ನಮಗೂ ಹಕ್ಕಿದೆ ಅಲ್ವಾ ಇದರಲ್ಲಿ ಅಂತ ಹೇಳ್ಬಿಟ್ಟು ಹಿಂದೆ ನಿಂತ್ಕೊಂಡು ತುಂಬ ಯೋಚನೆ ಮಾಡ್ತೀವಿ. ಮುಂದೆ ನಿಂತ್ಕೊಂಡು ಏನಾದರೂ ನಾವು ಹೇಳಿದ್ರೆ ಬಜಾರಿಗಳು ಅಂತ ಟ್ಯಾಗ್ ಬಂದುಬಿಡುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಬಾಯಿ ಮುಚ್ಕೊಂಡು ನಮ್ಮ ಅಮ್ಮನ ಥರ ಯಾವಾಗಲೂ ನಾವು ಡಿಸಿಷನ್ಸ್ನ ತಗೋಬಾರ್ದು, ಮ್ಯಾನೇಜ್ ಮಾಡಬಾರ್ದು ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ಕಲ್ತಿದ್ದೀನಿ. ನನಗೆ ಮೊದಲನೇ ಪ್ರಿಯಾರಿಟಿ ಬಂದುಬಿಟ್ಟು ನನ್ನ ಗಂಡ ಮತ್ತು ಮಕ್ಕಳು. ನಂತರನೇ ಬೇರೆಯವರೆಲ್ಲರೂ, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಮತ್ತು ಅವ್ರಿಗೆ ಹುಟ್ಟಿ ಬಂದಿರೋ ಮಕ್ಕಳಾಗಿರ್ಬೋದು, ಅವ್ರನ್ನ ನಂಬ್ಕೊಂಡು ಬಂದಿರೋರಾಗಿರ್ಬೋದು, ಸೆಕೆಂಡ್ರಿ ನನಗೆ. ನಮ್ಮನ್ನು ನಂಬ್ಕೊಂಡು ನಮ್ಮ ಜೊತೇಲಿ ಇರೋರಿಗೆ ನಾವು ಏನಾದರೂ ಮಾಡಿದ್ರೇ ಬೇರೆಯವ್ರಿಗೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗೋದು. ನಮ್ಮ ಮನೇಲಿ ಇರೋರನ್ನೇ ನಾವು ಡಿಸಪಾಯಿಂಟ್ ಮಾಡಿಬಿಟ್ಟು ಊರನ್ನ ಉದ್ಧಾರ ಮಾಡೋದಕ್ಕಾಗುತ್ತಾ? ಬರೀ ಮಾತುಗಳಲ್ಲೇ ಉಳಿದೋಗ್ಬಿಡ್ತು, ಉದ್ಧಾರ ಅಂತೂ ಆಗೋದೇ ಇಲ್ಲ. ಸೊ ಅದಕ್ಕೆ ಫಸ್ಟು ನಾವು ಎಲ್ಲಿ ಗಮನ ಕೊಡಬೇಕೋ ಅಲ್ಲಿ ಗಮನ ಕೊಟ್ಟಾಗ ಮಾತ್ರನೇ ನಾವೇನಾದರೂ ಜೀವನದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗೋದು. ನಾವೇನಾದರೂ ಸಾಧಿಸಿದಾಗ ಮಾತ್ರನೇ ಊರನ್ನೂ ಸಹ ಉದ್ಧಾರ ಮಾಡೋದಕ್ಕೆ ಆಗೋದು ಅಲ್ವಾ? ಸೊ ಇದು ಇವತ್ತಿನ ನನ್ನ ಮನದಾಳದ ಮಾತುಗಳು. ಇನ್ನೂ ಬಹಳಷ್ಟು ಮಾತುಗಳಿವೆ ಫ್ರೆಂಡ್ಸ್. ಇನ್ನೂ ಎಷ್ಟೊಂದು ವಿಚಾರಗಳಲ್ಲಿ ನನ್ನ ಒಪಿನಿಯನ್ ಇದೆ. ಅದ್ರ ಬಗ್ಗೆನೂ ಸಹ ಬ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಅಡುಗೆ ಎಲ್ಲನೂ ರೆಡಿ ಮಾಡಿಬಿಟ್ಟು ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಇನ್ನೇನು ನಮ್ಮ ಯಜಮಾನ್ರು ಬರ್ತಾರೆ. ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಮುಂಚೆ ಬಿಸಿ ನೀರು ಕುಡಿದ್ರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತ ವಿಡಿಯೋಸಲ್ಲಿ ನೋಡಿದ್ದೆ. ಸೊ ಅದರಿಂದ ನಾನೂ ಸಹ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಚಿಕ್ಕವ್ನು ನೋಡ್ಬೋದು, ಆರಾಮಾಗಿ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದಾನೆ.
ಡಿಸ್ಟರ್ಬ್ ಮಾಡಬಾರ್ದು ಇವ್ನಿಗೆ ಯಾರೂ. ಆರಾಮಾಗಿ ಕುತ್ಕೊಂಡು ಈ ಥರ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಇವನು ಇವಾಗ ಅಕಾಡೆಮಿಗೆ ಹೋಗ್ತಾ ಇಲ್ಲ ಅಲ್ಲ, ಸೊ ಅದಕ್ಕೆ ಮನೇಲಿ ಕುತ್ಕೊಂಡು ಈ ಥರ ಟಿ ವಿ ನೋಡ್ತಾ ಇರ್ತಾನೆ. ನಾನು ಫ್ರೀ ಆದಮೇಲೆ ಅವನಿಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಯಜಮಾನ್ರು ಫೈನಲಿ ಒಂದು ವಾರ ಆದಮೇಲೆ ಬಂದರು ಫ್ರೆಂಡ್ಸ್. ಈ ಥರ ತುಂಬ ಟೈಮ್ ಆದಮೇಲೆ ಯಜಮಾನ್ರನ್ನ ನೋಡೋ ಖುಷಿ ಇದೆಯಲ್ಲ, ಅದನ್ನು ಮಾತುಗಳಲ್ಲಿ ವ್ಯಕ್ತಪಡಿಸೋದು ಸಾಧ್ಯನೇ ಆಗಲ್ಲ. ಮನೇಲಿರೋವಾಗ ಯಾವಾಗ ಹೋಗ್ತಾರೆ ಈ ಅಪ್ಪ ಅಂತ ಅನಿಸುತ್ತೆ. ಸೊ ಈ ಥರ ಮನೆಗೆ ಬಂದಾಗ ದಿನ ಆದಮೇಲೆ, ಅಂದರೆ ತುಂಬ ದಿನ ಆದಮೇಲೆ ಮನೆಗೆ ಬಂದಾಗ ಒಂಥರ ಖುಷಿ ಆಗುತ್ತೆ. ಮಕ್ಳಿಗೂ ಸಹ ತುಂಬ ಖುಷಿ ಆಗುತ್ತೆ. ಬರ್ತಾ ಬರ್ತಾ ಸ್ವೀಟ್ಸೂ ಸಹ ತಗೊಂಡು ಬಂದಿದ್ದಾರೆ. ಚಿಕ್ಕ ಮಗನಿಗೋಸ್ಕರ ಹಲ್ವಾ, ಮತ್ತು ನನಗೆ ದೊಡ್ಡ ಮಗನಿಗೆ ಈ ಭುಜಿಯಾ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಮಗೋಸ್ಕರ ಇದನ್ನು ತಗೊಂಡು ಬಂದಿದ್ದಾರೆ. ಇವಾಗ ಡಿನ್ನರ್ ಮಾಡಿಬಿಟ್ಟು ಸ್ವೀಟ್ಸನ್ನು ಸಹ ಎಂಜಾಯ್ ಮಾಡ್ತೀವಿ. ಮತ್ತು ಫ್ರೆಂಡ್ಸ್, ನನ್ನ ಚಿಕ್ಕ ಮಗಂದು ಬರ್ಡೇ ಬರ್ತಾ ಇದೆ ಫೆಬ್ರವರಿ 8ನೇ ತಾರೀಕಿಗೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ನಾವು ಶಾಪಿಂಗ್ಗೆ ಹೋಗಿದ್ದೀವಿ. ಯಜಮಾನ್ರು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಒಂದಿನ ರಜೆ ತೊಗೊಂಡು ಮನೆಗೆ ಬಂದಿದ್ದು, ಮತ್ತು ನೆಕ್ಸ್ಟ್ ಡೇ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಇನ್ನೇನು 8ನೇ ತಾರೀಕು ಬರ್ತಾ ಇದೆ, ಮಗನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಅವ್ನಿಗೆ ಏನೇನು ಬೇಕೋ ಅದೆಲ್ಲನೂ ಖರೀದಿ ಮಾಡ್ಕೊಂಡು ಬಂದುಬಿಡೋಣ, ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು ಅಂತ ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ಚಂಡೀಗಢಲ್ಲಿ ಇದು ತುಂಬ ದೊಡ್ಡ ಔಟ್ಲೆಟು. ಸೊ ಇಲ್ಲಿಗೆ ಬಂದಮೇಲೆ ಇಂಪಲ್ಸಿವ್ ಶಾಪಿಂಗ್ ಶುರು ಆಯಿತು. ಯಜಮಾನ್ರು ಫುಟ್ವೇರ್ನ ತೊಗೊಂಡ್ರು, ಮತ್ತು ದೊಡ್ಡ ಮಗ ಒಂದು ಜೋಡಿ ಬಟ್ಟೆ ಮತ್ತು ಶೂಸ್ನ ತೊಗೊಂಡ. ಹುಟ್ಟುಹಬ್ಬ ಚಿಕ್ಕವಂದು, ಇವ್ರೂ ಸಹ ಶಾಪಿಂಗ್ ಮಾಡಿಕೊಂಡ್ರು. ನಾನೇನು ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್. ಯಜಮಾನ್ರು ಹೇಳಿದ್ರು ಏನಾದರೂ ಒಂದು ಡ್ರೆಸ್ ತಗೋ ಅಂತ ಹೇಳಿ, ಬಟ್ ಬೇಡ, ನನ್ನ ಹತ್ರ ತುಂಬ ಇದೆ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದೆ. ಸೊ ನಾವೆಷ್ಟು ಬಜೆಟ್ ತೊಗೊಂಡೋಗಿದ್ವೋ ಅದಕ್ಕಿಂತ ಹೆಚ್ಚಾಗಿ ಶಾಪಿಂಗ್ ಮಾಡಿದ್ವಿ. ಯಜಮಾನ್ರು ಆ್ಯಕ್ಚುಲಿ ತುಂಬ ನಿಧಾನವಾಗಿ ಶಾಪಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಅವರು ಸ್ವಲ್ಪ ಡೀಟೇಲಾಗಿ ನೋಡಿ 10 ಸಲ ಟ್ರಯಲ್ ಮಾಡಿಸಿ ಆಮೇಲೆ ಶಾಪಿಂಗ್ ಮಾಡೋದು. ನನಗೆ ಒಂದೇನಾದರೂ ಇಷ್ಟ ಆದರೆ ಅದರಲ್ಲೇ ನಾನು ಸ್ಟಿಕ್ ಆಗಿಬಿಡ್ತೀನಿ, ಚೆನ್ನಾಗಿದೆ ಇದೇ ತೊಗೊತೀನಿ ಅಂತ ಹೇಳ್ಬಿಟ್ಟು. ಬಟ್ ಯಜಮಾನ್ರು ಆ ಥರ ಅಲ್ಲ, ಬೇರೆ ನೋಡು, ಇನ್ನೂ ಎಕ್ಸ್ಪ್ಲೋರ್ ಮಾಡು ಅಂತ ಹೇಳ್ತಾರೆ. ಅಯ್ಯೋ ಹೋಗಪ್ಪ, ಟಯರ್ಡ್ ಆಗಿಬಿಡ್ತೀನಿ ಅಂತ ಹೇಳಿ ನಾನು ಒಂದಕ್ಕೆ ಸ್ಟಿಕ್ ಆಗಿಬಿಟ್ಟು ಒಂದನ್ನೇ ಟ್ರೈ ಮಾಡ್ತೀನಿ. ಅದು ಇಷ್ಟ ಆದರೆ ಖರೀದಿ ಮಾಡಿಬಿಡ್ತೀನಿ ಅಷ್ಟೇ. ಬಟ್ ಇವ್ರದ್ದು ಬೇರೆ ಕತೆ. ಮಕ್ಕಳೂ ಸಹ ಇವ್ರ ಥರನೇ 10 ಬಟ್ಟೆ ಎತ್ಕೊಂಡು ಬರ್ತಾರೆ. ಟ್ರೈ ಮಾಡಿ 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 ಪೂರ್ತಿ ಟ್ರಯಲ್ ರೂಮೇ ಬಟ್ಟೆ ತುಂಬಿಸ್ಬಿಡ್ತಾರೆ ಫ್ರೆಂಡ್ಸ್. ಸೊ ನನಗೆ ಒಂಥರ ಬೇಜಾರಾಗುತ್ತೆ, ಅಲ್ಲಿ ಕೆಲಸ ಮಾಡೋರ್ಗು ಸಹ ನಾವು ತುಂಬ ಕೆಲಸ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು. ದೊಡ್ಡ ಮಗ ಟ್ರಯಲ್ ರೂಮಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗಿದ್ದಾನೆ, ವೀಡಿಯೋ ಮಾಡು ಅಂತ ಹೇಳಿದೆ. ಸೊ ಅದಕ್ಕೆ ಅವ್ನು ವೀಡಿಯೋ ಮಾಡ್ತಾ ಇದ್ದಾನೆ. ಇನ್ನು ಇವರೆಲ್ಲ ಬಟ್ಟೆನೂ ಟ್ರೈ ಮಾಡಿ ಅರ್ಧ ಗಂಟೆ ಆದಮೇಲೆ ಆಚೆ ಬಂದರು. ಆವಾಗ್ಲೂ ಸಹ ಸ್ಯಾಟಿಸ್ಫೈ ಆಗಿರಲಿಲ್ಲ. ಮತ್ತು ಇನ್ನೂ ಕೆಲವಷ್ಟು ತಗೊಂಡು ಬಾ ಅಂತ ನನಗೆ ಹೇಳಿದರು. ಆಮೇಲೆ ನಾನು ಸಹ ಇನ್ನೂ ಬೇರೆ ಆಪ್ಷನ್ಸ್ ಎಲ್ಲನೂ ತಗೊಂಡು ಬಂದು ಕೊಟ್ಟೆ. ಒಂದೊಂದಾಗಿ ಟ್ರೈ ಮಾಡಿ ಫೈನಲಿ ಕೆಲವು ಬಟ್ಟೆಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಇವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾನೆ ಅವನದು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಜನವರಿ ಮಂತ್ ಬಂದಿದ್ದೇ ತಡ ಕೌಂಟ್ ಮಾಡೋದು ಶುರು ಮಾಡಿಬಿಟ್ಟ. ಇಷ್ಟು ದಿನ ಇದೆ, ಇನ್ನು 20 ಡೇಸ್ ಇದೆ, 25 ಡೇಸ್ ಇದೆ. ಇವಾಗಂತೂ ಇವತ್ತು, ನಾಳೆ, ನಾಳಿದ್ದು ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ಕಿಚನಲ್ಲಿ ಬಂದುಬಿಟ್ಟು ಹೇಳೋದು ನನಗೆ, ಅಮ್ಮ ಇಷ್ಟು ದಿವಸ ಇದೆ ಅಲ್ವಾ, ಇನ್ನೇನು ಹತ್ರ ಬರ್ತಾ ಇದೆ, ನಾನು ಸ್ಕೂಲಲ್ಲಿ ಅದು ಕೊಡ್ತೀನಿ, ಇದು ಕೊಡ್ತೀನಿ, ನನಗೆ ಈ ಥರ ಕೇಕ್ ಬೇಕು. ಮಕ್ಕಳಿಗೆ ಅದೇನೋ ಒಂಥರ ಖುಷಿ. ಈ ಥರ ಚಿಕ್ಕ ಪುಟ್ಟ ಖುಷಿಯಲ್ಲಿ ನಾವು ತುಂಬ ಹೃದಯದಿಂದ ಕಾಂಟ್ರಿಬ್ಯೂಟ್ ಮಾಡಿದಾಗ, ಸೆಲೆಬ್ರೇಟ್ ಮಾಡಿದಾಗ ಅವರ ಬೆಳವಣಿಗೆಯಲ್ಲಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅವ್ರಿಗೆ ನಾವು ದೊಡ್ಡದಾಗಿ ಏನು ಮಾಡಿಕೊಡ್ತೀವೋ ಅದು ಜ್ಞಾಪಕ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಈ ಥರ ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ, ಅವ್ರಿಗೆ ಚಿಕ್ಕ ಪುಟ್ಟ ನೀಡ್ಸನ್ನ ಫುಲ್ಫಿಲ್ ಮಾಡಿದಾಗ, ತುಂಬ ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಎಲ್ಲ ಶೇರ್ ಮಾಡಿಕೊಂಡಾಗ 100% ಅವ್ರ ಲೈಫಲ್ಲಿ ಪಾಸಿಟಿವ್ ಆಗಿ ಪ್ರಭಾವ ಬೀಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಪರ್ಸ್ನಲ್ ಒಪಿನಿಯನು ಫ್ರೆಂಡ್ಸ್. ನಿಮ್ಗೇನಾದರೂ ಬೇರೆ ಒಂದು ಥಾಟ್ ಇದ್ದರೆ, ಅದರಲ್ಲಿ ಬೇರೆ ಒಂದು ಒಪಿನಿಯನ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. नहीं यार एक्सरसाइज बढ़ा ही ले लो क्योंकि ना ये बढ़ेगा ना फिर इसमें उसमें फर्क है। ऐसे थोड़ा सा टाइम लगेगा। क्या है अंदर? है कुछ? नहीं है? हाँ कुछ है अंदर। वॉक करो गिर जाऊंगा मैं। ठीक है चलो वो सॉक्स भी ढंग से नहीं पहना इसने अंदर मत जाओ, अंदर मत जाओ। लूज है ना? ठीक है पीछे से लूज है तो कर रहा है। निकल रहा है ना? हाँ ठीक है, हाँ ठीक है यही ठीक है यही ठीक है ना? हम लोगों को निकल जाएगा। ಕಾಲಕ್ಕೆ ತಕ್ಕಂಗೆ ನಾವು ಜೀವನಾನ ಚೆನ್ನಾಗಿ ನಡೆಸಬೇಕು ಅಂತ ಅಂದರೆ, ಕಾಲಕ್ಕೆ ತಕ್ಕಂಗೆ ನಾವು ಕಷ್ಟಪಟ್ಟು ದುಡಿಬೇಕಾಗಿ ಬರುತ್ತೆ. ಸೊ ನಮ್ಮ ಯಜಮಾನ್ರಂತೂ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು
ಪಾಸಿಬಲ್ ಆಗುತ್ತೋ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನನ್ನ ಕಡೆಯಿಂದನೂ ಸಹ ನಾನು ಭಾಳಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಕ್ಲೌಡ್ ಕಿಚನ್ ಅಂತೂ ಇವಾಗ ವೈಂಡ್ ಅಪ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಮತ್ತು ನನ್ನ ಬಟ್ಟೆಗಳ ಬಿಸ್ನೆಸ್ ಏನಾಯಿತು ಅಂತ ಒಬ್ಬರು ಸಬ್ಸ್ಕ್ರೈಬರು ಪರ್ಸ್ನಲ್ಲಾಗಿ ಕಾಲ್ ಮಾಡಿಬಿಟ್ಟು ಕೇಳಿದ್ರು, ಏನಾಯಿತು ಬಟ್ಟೆಗಳ ಬಿಸ್ನೆಸ್ಸು, ಏನು ತೋರಿಸ್ತಾ ಇಲ್ಲ ನೀವು ಅಂತ ಹೇಳಿ. ಸೊ ನಾನು ಬಟ್ಟೆಗಳ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ದು ಬರೀ 30,000 ಮಾತ್ರನೇ ಫ್ರೆಂಡ್ಸ್. ಅದರಲ್ಲಿ ನಾವು ತಂದಿದ್ದ ಸ್ಟಾಕಲ್ಲಿ ಅರ್ಧ ಸ್ಟಾಕು ಸೇಲ್ ಮಾಡಿಬಿಟ್ಟಿದ್ದೀವಿ, ಇನ್ನು ಅರ್ಧ ಸ್ಟಾಕು ಉಳಿದಿದೆ. ಆ ಉಳಿದ ಸ್ಟಾಕನ್ನು ನಿಮಗೋಸ್ಕರನೇ ಇಟ್ಟಿದ್ದೀನಿ, ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರನೇ ಇಟ್ಟಿದ್ದೀನಿ. ನನ್ನ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಹೋಲ್ಸೇಲ್ಗಿಂತ ಕಡಿಮೆ ಪ್ರೈಸಲ್ಲಿ ಎಲ್ಲನೂ ಸೇಲ್ ಮಾಡ್ತೀನಿ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ 10,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾರೆ ಅಂತ ಹೇಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ 10,000 ಸಬ್ಸ್ಕ್ರೈಬರ್ಸ್ನ ಬೇಗ ನನ್ನ ಚಾನಲ್ಗೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನಾನೂ ಸಹ ನಿಮ್ಮ ಜೊತೆ ಇನ್ನೂ ಕಾನ್ಫಿಡೆಂಟಾಗಿ ಕನೆಕ್ಟ್ ಆಗ್ತೀನಿ, ಇನ್ನೂ ಹೆಚ್ಚು ರಿಯಲಿಸ್ಟಿಕ್ ವ್ಲಾಗ್ಸ್ ಮಾಡಿಬಿಟ್ಟು ಕನೆಕ್ಟ್ ಆಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾತಿನಿಂದ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ ಹೆಡ್.